ಏನು ಮನೋ ಚೆನ್ನಾಗಿದೆಯಪ್ಪ, ಹೆಂಗೆ ನಡೀತಿದೆ ಕೆಲಸ ಎಲ್ಲ? ಸರ್ ಚೆನ್ನಾಗಿದೆ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ, ಹುಡುಗರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾರೋ ಹೊಸ ಮೆಕ್ಯಾನಿಕ್ ಅಪಾಯಿಂಟ್ ಮಾಡಿದಾರಲ್ಲ ಸರ್, ಅವ್ರು ಅಷ್ಟಕ್ಕಷ್ಟೇ ಸರ್. ನಿನ್ಗೆ ಗೊತ್ತು ಅವ್ರು ಅಷ್ಟಕ್ಕಷ್ಟೇ ಕಲಿಸ್ತಲೆ ಅಂತ? ನೋಡ್ತೀನಿ ಸರ್, ಯಾವುದೇ ಮಿಷನ್ ರೆಡಿ ಮಾಡೋದು ತುಂಬ ಹೊತ್ತು ಲೇಟಾಗಿ ರೆಡಿ ಮಾಡ್ತಾರೆ, ಅದಕ್ಕೆ ಹೇಳಿದ್ದು. ಆಯ್ತು ಮನೋ, ನೀನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಕೊಡ್ತೀಯ? ಕರೆಕ್ಟಾಗಿ ಕೊಡು. ಕೇಳಿ ಸರ್, ಏನು ಆನ್ಸರ್ ಕೊಡ್ಬೇಕು ನಾನು ನಿಮಗೆ? UBT ಫುಲ್ ಫಾರ್ಮ್ ನನಗೆ ಕರೆಕ್ಟಾಗಿ ಹೇಳು ಮನೋ ನೀನು. ಸರ್ ಕೆಳಗಡೆ ಟ್ರಿಮ್ ಆಗುತ್ತಲ್ಲ, ಅದಕ್ಕೆ UBT ಅಂತಾರೆ ಸರ್. ಸೂಪರ್ ಕಣೋ ಮನೋ, ಸರಿಯಾದ ಆನ್ಸರ್ ಕೊಟ್ಟೆ. ಸರಿ ಇರೋ, ಹೊಸ ಮೆಕ್ಯಾನಿಕ್ ಕರಿತೀನಿ, ಅವನೇನು ಆನ್ಸರ್ ಕೊಡ್ತಾನೆ ಅಂತ ಕೇಳೋಣ. ಓಕೆ ಸರ್, ಕರೀರಿ. ರಾಜು ಕರೀರಪ್ಪ ಅಲ್ಲಿ. ಏನು ಸರ್ ಬರಕ್ಕೆ ಹೇಳಿದ್ರಂತೆ? ಹೌದು ರಾಜು, ಕರೆದೆ ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳ್ತೀನಿ ರಾಜು, ಕರೆಕ್ಟಾಗಿ ಆನ್ಸರ್ ಹೇಳಪ್ಪ. ಕೇಳಿ ಸರ್, ಏನು ಕ್ವಶನ್? ರಾಜು, UBT ಫುಲ್ ಫಾರ್ಮ್ ಏನು? ಸರ್ UBT ಅಂದರೆ ಅಂಡರ್ ಬೆಡ್ ಟ್ರಿಮ್ಮಿಂಗ್ ಮಿಷಿನ್ ಅಂತಾರೆ ಸರ್, ಅದಕ್ಕೆ UBT ಶಾರ್ಟ್ಕಟ್ಟಲ್ಲಿ. ರಾಜು, ನಮ್ಮ ಹುಡುಗರೆಲ್ಲ ಹೇಳ್ತಾರೆ ನೀನು ತುಂಬ ಲೇಟಾಗಿ ಮಿಷಿನ್ ರೆಡಿ ಮಾಡ್ತಾ ಇದೀಯ ಅಂತಪ್ಪ, ಯಾಕಪ್ಪ ಏನಾಯಿತು? ಸರ್ ಮಿಷಿನ್ ಅದಾಗ ಕೆಟ್ಟೋದ್ರೆ ಬೇಗ ರೆಡಿ ಮಾಡ್ಬೋದು ಸರ್. ಬೇರೆಯವರು ಬಂದು ಮಿಷಿನ್ ಹಾಳು ಮಾಡಿದ್ಮೇಲೆ ಅದನ್ನ ರೆಡಿ ಮಾಡೋದು ತುಂಬ ಲೇಟ್ ಹಿಡಿತೆ ಸರ್. ಅರ್ಥ ಇದೆ ಅನ್ಕೊಳ್ತೀನಿ ನಾನು ನಿಮಗೆ ಹೇಳಿದ ಮಾತು. ಅರ್ಥ ಆಯ್ತು ರಾಜು, ಓಕೆ ಕೆಲಸ ಮಾಡೋಗಿ. ಓಕೆ ಸರ್, ಥ್ಯಾಂಕ್ ಯು. ಇವಾಗಾರು ಗೊತ್ತಾಯ್ತಮ್ಮನೋ UBT ಫುಲ್ ಫಾರ್ಮ್ ಏನು ಅಂತ? ಕೆಳಗಡೆ ಟ್ರಿಮ್ ಆಗೋದಲ್ಲ, ಸರಿನಾ? ಹೊಸ ಮೆಕ್ಯಾನಿಕ್ ಬಂದಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ. ನೀವಂತೂ ಮೇಲೆ ಬರೋಕ್ಕಾಗಿಲ್ಲ, ಬಂದಿರೋನು ಇನ್ನೂ ಒಂದು ಸ್ವಲ್ಪ ಮೇಲೆತ್ತಿ ನೀವು ಮುಂದಕ್ಕಾದ್ರು ಬರ್ತೀರಾ. ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡಿ, ಅಂಡರ್ಸ್ಟ್ಯಾಂಡಿಂಗಾಗಿ ಕೆಲಸ ಮಾಡಿ. ಓಕೆ ಸರ್, ಸಾರಿ ಸರ್, ಓಕೆ.